ಪತ್ರಿಕಾ ಸುದ್ದಿಗೋಷ್ಠಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಗೌರವಾನ್ವಿತರು. ರಾಜ್ಯ ಕಾರ್ಯದರ್ಶಿ ಶಿವಪ್ಪರವರು, ರಾಜ್ಯ ಉಪಾಧ್ಯಕ್ಷರು ಬೈಜೇಗೌಡ, ರಾಜ್ಯ ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್, ತಾಲೂಕು ಅಧ್ಯಕ್ಷರು ವೆಂಕಟಸ್ವಾಮಿ ರೆಡ್ಡಿ, ಸಂಚಾಲಕರು ವೆಂಕಟೇಶ್ರವರು. ಶಿವಪ್ಪ ಪತ್ರಿಕಾಗೋಷ್ಠಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೆ ಎದುರಬಾರದು. ಯಾಕೆಂತಂದ್ರೆ ನೀವು ಅರಣ್ಯ ಅಧಿಕಾರಿಗೆ ಬಂದಂತ ಸಮಯದಲ್ಲಿ ದಾಖಲೆ ಇಟ್ಕೊಳ್ಳಿ. ಹೌದು, ಇದು ಒತ್ತುವರಿ ಆಗಿದೆಯಾ, ನೀವು ಸರ್ವೆ ಮಾಡಿದ್ದೀರಾ, ಎಲ್ಲಿವರೆಗೂ ಬಂದಿದೆ, ದಾಖಲೆ ಕೊಡಿ. ನಮ್ಗೆ ದಾಖಲೆ ಕೊಡದೆ ಈ ಭೂಮಿಯಲ್ಲಿ ಬರಬೇಡಿ. ಯಾವುದೇ ಕಾರಣಕ್ಕೂ ದಾಖಲೆ ಕೊಡದೇ ಇದ್ರೆ ನಿಮ್ಮನ್ನ ಈ ಭೂಮಿಯಲ್ಲಿ ಸೇರಿಸೋದಿಲ್ಲ. ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾನು ಸ್ವಾಧೀನ ಇದ್ದೀನಿ ಆ ಭೂಮಿಯಲ್ಲಿ. ಅಕ್ರಮ ಪ್ರವೇಶ ಮಾಡಿದ್ರೆ ಅವ್ರ ಮೇಲೆ, ಅಧಿಕಾರಿಗಳ ಮೇಲೆ ಪ್ರಕರಣ ತಗೊಂಡು ಕೇಸ್ ಬುಕ್ ಮಾಡ್ಬೋದು ಅವ್ರ ಮೇಲೆ. ಆದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ಉದಾಸೀನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅವ್ರ ಫೇವರ್ ಆಗಿದ್ದಾರೆ. ಇದನ್ನ ನಾವು ಹೇಳ್ತಾ ಇರುವಂಥದ್ದು. ಕೂಡಲೇ ಅರಣ್ಯ ಇಲಾಖೆ ಈ ನಿಮ್ಮ ಕೃತ್ಯಗಳನ್ನ, ಈ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋದನ್ನ ಕೂಡಲೇ ನಿಲ್ಲಿಸಬೇಕು. ಏನು ಇವತ್ತು ಬಲಾಢ್ಯರ ಭೂಮಿ ನ್ಯಾಯಾಲಯಗಳ ಆದೇಶ ಇರ್ಬೋದು, ಮತ್ತೆ ನಿಮ್ಮ ಜಂಟಿ ಸರ್ವೆಯಲ್ಲಿ ಪ್ರೂವ್ ಆಗಿರುವಂಥದ್ದನ್ನ ಕೂಡಲೇ ಬಿಡಿಸ್ಕೋಬೇಕು. ಅನಂತರ ಸಣ್ಣ ರೈತರ ಕಡೆ ಬರಬೇಕು. ಏನು ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿರೋ ಪ್ರಕಾರ 2-3 ಎಕರೆ ಇರುವಂತಹ ರೈತರು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರ್ದು. ಏನು ನಿಮ್ಮ SIT ವರದಿಗೆ ಬರುವಂತವರೆಗೂ ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರು ತಂಟೆಗೆ ಬರಬಾರ್ದು ಅನ್ನೋದನ್ನ ಈ ಸಮಯದಲ್ಲಿ ತಮ್ಮ ಮೂಲಕ ಅರಣ್ಯ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನಾದರೂ ಕಂಟಿನ್ಯೂ ಆದರೆ ಇದನ್ನ ಉಗ್ರವಾದಂಥ ಪ್ರತಿಭಟನೆನ ನೀವು ಅನುಭವಿಸ್ತೀರಿ. ನೀವು ಪ್ರತಿರೋಧನ ಕೊಡಬೇಕಾಗ್ತದೆ ಅನ್ನೋದನ್ನ ಈ ಸಮಯದಲ್ಲಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು? 64 ಪ್ರೊಸೀಡಿಂಗ್ಸ್ ಯಾಕೆ ಅವ್ರ ಮೇಲೆ ಪ್ರಾರಂಭ ಮಾಡ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಇದು ಒಂದು ಕಡೆ ಅಲ್ಲ, ಎಲ್ಲಾ ತಾಲೂಕುಗಳಲ್ಲೂ ಬಲಾಢ್ಯರದ್ದು ಹಂಗೆ ಇದೆ. ಸಣ್ಣ ಸಣ್ಣ ರೈತರದು ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ. ಅಮಾಯಕ ರೈತರು, ಯಾಕೆಂದ್ರೆ ಅವ್ರಿಗೆ ಕಾನೂನು ತಿಳುವಳಿಕೆ ಕಡಿಮೆ ಇರುತ್ತದೆ. ಅವ್ರನ್ನ ಬೆದರಿಸಿದ್ರೆ ಅವರು ಭೂಮಿಯಿಂದ ಹೊರಗಾಕ್ಬೋದು. ಮತ್ತೆ ಯಾರಾದರೂ ಅದನ್ನ ಅಡ್ಡಿಪಡಿಸಕ್ ಹೋದ್ರೆ ಅವ್ರ ಮೇಲೆ ಕೇಸುಗಳು ಹಾಕುವಂಥದ್ದು. ಗಂಗನಹಳ್ಳಿ ಇರ್ಬೋದು, ಮಗಳಹಳ್ಳಿ ಇರ್ಬೋದು, ಶಿವಪುರ ಇರ್ಬೋದು, ದೊಡ್ಡಮದೊಡ್ಡಿ ಇರ್ಬೋದು, ಕಲ್ಲೂರು ಇರ್ಬೋದು, ಈ 5-6 ಗ್ರಾಮಗಳು ಕೂಡ ಹೋಗಿ, ಚಂದಗನಹಳ್ಳಿ ಕೂಡ 6-7 ಗ್ರಾಮಗಳಲ್ಲಿ ಇದು ತರಂತರವಾಗಿ, ಇದು 4ನೇ ತರಂತರ ಜಮೀನುಗಳು ಏನು ಅವ್ರ ತಾತ ಮುತ್ತಾತರಿಂದ ಮಾಡ್ಕೊಂಡ್ ಬಂದಿರೋಂಥ ಜಮೀನುಗಳನ್ನ ಇವತ್ತು ಅವರು ಏನು ಫಾರೆಸ್ಟ್ DFO ಅವರು ಮತ್ತೆ ಅವ್ರ ತಂಡ ಬಂದು ಬೌಂಡ್ರಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟಕ್ಕಿಂತ ಮುಖ್ಯವಾಗಿ ಇವತ್ತು ಏನು ನಮ್ಮಿಂದ ಮತ ಪಡೆದಿದ್ದಾರೆ, ಶಾಸಕರು ಆಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಇಲ್ಲ ಈ ರಾಜ್ಯದ ಒಬ್ಬ ಈ ಫಾರೆಸ್ಟ್ ಮಂತ್ರಿ ಇರ್ಬೋದು, ಸ್ವತಂತ್ರವಾಗಿರುವಂತ ಜಮೀನ ರೈತರಿಗೆ ಬಿಡಬೇಕು, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ 1 ಎಕರೆ, 1/2 ಎಕರೆ, 2 ಎಕರೆ ಮಾಡ್ಕೊಂಡಿರೋರಿಗೆ ಬಿಡಬೇಕು ಅಂತೇಳಿ ಇವತ್ತು ಇಷ್ಟು ತಾರತಮ್ಯ ಆಗೋದಕ್ಕೆ ಕಾರಣ ಈ ರಾಜ್ಯ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಅರಣ್ಯ ಮಂತ್ರಿ. ಅದಕ್ಕೆ ಈ ಜಿಲ್ಲೆಯಲ್ಲಿ ಏನು ಉಸ್ತುವಾರಿ ಮಂತ್ರಿ ಇದ್ದಾರೆ, ಎಲ್ಲ ಶಾಸಕರು ಇದ್ದಾರೆ, ಮಾಜಿ ಶಾಸಕರಿದ್ದಾರೆ. ಇವತ್ತು ಸರ್ಕಾರ ಇವ್ರ ಮಾತು ಕೇಳುವಂತ ಪರಿಸ್ಥಿತಿನಲ್ಲಿ ಇದೆ. ಇವತ್ತು ಯಾಕೆ ಇವರೆಲ್ಲ ಕ್ವಶನ್ ಮಾಡ್ತಾ ಇಲ್ಲ? ರೈತರ ಪರ ಮತ ಹಾಕಿಸ್ಕೊಳಕ್ ಮಾತ್ರ ರೈತರ ಹತ್ರ ಬರ್ತಾರೆ, ಬಡವರ ಹತ್ರ ಬರ್ತಾರೆ, ದಲಿತರ ಹತ್ರ ಬರ್ತಾರೆ. ಇವತ್ತು ಯಾಕೆ ಇವ್ರು ಕ್ವಶನ್ ಮಾಡ್ತಾ ಇಲ್ಲ? ಸರ್ಕಾರ ಏನ್ ಮಾಡ್ತಾ ಇದೆ? ರೈತರನ್ನ ಗುಳ್ಳೆ ಎಬ್ಬರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ? ಇವತ್ತು ರೈತರಿಗೆ ಎಲ್ಲಾದ್ರೂ ರಚನೆ ಇದೆಯಾ? ಅವ್ರು KDP ಮೀಟಿಂಗ್ ಅಲ್ಲಿ ಹೋಗಿರ್ಬೋದು, ಅವ್ರು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೇಕು, ಸಬ್ಜೆಕ್ಟ್ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗ್ಬೇಕು. SIT ತನಿಖೆ ಹಾಕಿದ್ದೀವಿ, ಅದುವರೆಗೂ ಹೋಗ್ಬಾರ್ದು ಯಾರನ್ನು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಬೇಕು. ಆ ಸಂಬಂಧಪಟ್ಟ ಮಂತ್ರಿ ಹೇಳ್ಬೇಕು ವಿಚಾರನ. ಅದರಿಂದ ನಾವು ಇದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ. ಕಾಡು ಪ್ರದೇಶ ಇರೋದನ್ನ ತೆಗೆಯೋದ್ರಲ್ಲಿ ಅಭ್ಯಂತರ ಇಲ್ಲ. 2 ಎಕರೆ 3 ಎಕರೆ ರೈತರನ್ನ, ಬಡವರನ್ನ, ದಲಿತರನ್ನ ತೆಗಿತಾ ಇದಾರೆ. ಬಹಳ ನೋವಾಗ್ತಾ ಇದೆ. ಅದರಿಂದ SIT ತನಿಖೆ ವರದಿ ಕೊಡೋವರೆಗೂ ಕೂಡ ಅರಣ್ಯ ಇಲಾಖೆ ಕಳಿಸಬಾರ್ದು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ನಿ. ಇದು ತಪ್ಪು ಅಧಿಕಾರಿಗಳಲ್ಲ, ರಾಜ್ಯ ಸರ್ಕಾರದ ನೇರವಾಗಿ ನಾನು ಅವ್ರನ್ನ ಆರೋಪ ಮಾಡ್ತಾ ಇದ್ನಿ. ಇಷ್ಟ ಹೇಳೋದಕ್ಕೆ ನಿಮ್ಮ ಮುಖಾಂತರ ರೈತರು ಕೂಡ ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ, ಯಾರು SSTಗಳು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮುಖಾಂತರ ನಾನು ಈ ವಿಷಯ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಶಿವಪ್ಪನವರು
ರಾಜ್ಯ ಉಪಾಧ್ಯಕ್ಷರಾದಂಥ ಬೈಚೇಗೌಡರು ಮತ್ತು ರಾಜ್ಯ ಬಯಲುಸೀಮೆ ಕಾರ್ಯದರ್ಶಿ ಆದಂಥ ಪ್ರಭಾಕರ್ ಅವರು, ನಮ್ಮ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದಂಥ ಯಂಗ್ಸಾಮ್ ರೆಡ್ಡಿ ಅವರು, ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಸಂಚಾಲಕರಾದಂಥ ವೆಂಕಟೇಶ್ ಅವರು, ಶಿವಪ್ಪನವರು, ಇಷ್ಟು ಜನ ಸೇರಿ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿಚಾರಗಳನ್ನ ಮಂಡನೆ ಮಾಡಿದ್ವಿ. ಮಾಡಿಲ್ಲ ಯಾವುದೇ ಅಧಿಕಾರಿಗಳು ಕರೆದು ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ಇದುವರೆಗೂ ಮಾತಾಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶ್ರೀನಿವಾಸಪುರ ತಾಲೂಕು